ಭಾರತೀಯ ವಿದ್ಯಾಸಂಸ್ಥೆಯ 3ನೇ ತರಗತಿಯ ವಿದ್ಯಾರ್ಥಿಗಳು ವಿವಿಧ ವಸ್ತು ಮತ್ತು ಮಾದರಿ ಪ್ರದರ್ಶನವನ್ನು ಈ ದಿನ ಆಯೋಜಿಸಿದ್ದಾರೆ. ಅವರು ಈ ಕಲಿಕಾ ಚಟುವಟಿಕೆಯಲ್ಲಿ ಮಾಡಿರುವಂತಹ ಕೆಲವು ಮಾದರಿಗಳನ್ನು ಹಾಗೂ ತಾವು ಮಾಡಿರುವಂತಹ ವಸ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಅಕ್ಷರಗಳ ಪರಿಚಯ, ವಿವಿಧ ಪಕ್ಷಿಗಳು ಹೇಗೆ ಮನೆಯನ್ನು ಕಟ್ಟಿಕೊಳ್ತವೆ ಅಂತೇಳಿ ಗೂಡುಗಳನ್ನು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಇದರ ನಂತರ ಪ್ರಾಣಿಗಳ ಪರಿಚಯ ಇದೆ, ಯಾವ್ಯಾವ ಪ್ರಾಣಿಗಳಿದ್ದಾವೆ ಅಂತೇಳಿ. ಹಾಗೆ ಇಲ್ಲಿ ಪಾಸಿಟಿವ್ ಅಟಿಟ್ಯೂಡ್ ಇದ್ರೆ ನಮ್ಗೆ ಯಾವಾಗಲೂ ಯಶಸ್ಸು ಸಿಗುತ್ತೆ ಅಂತೇಳಿ ಈ ಚಿತ್ರದ ಮೂಲಕ ಸಂದೇಶವನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಜನವರಿಯಿಂದ ಡಿಸೆಂಬರ್ವರೆಗಿರುವ 12 ತಿಂಗಳ ಪರಿಚಯ ಇದೆ. ಕರ್ನಾಟಕದಲ್ಲಿರುವಂತಹ ಜಿಲ್ಲೆಗಳ ಪರಿಚಯವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ನಾವೆಲ್ಲ ಸೋಪನ್ನು ಬಟ್ಟೆ ತೊಳೆಯೋದಕ್ಕೆ ಮಾಡ್ಕೊಳ್ತೀವಿ, ಆ ಪ್ಯಾಕನ್ನು ಎಲ್ಲಿ ಬೇಕಲ್ಲಿ ಬಿಸಿತೀವಿ. ಅದನ್ನು ಬಳಸ್ಕೊಂಡಿರುವಂಥ ನಮ್ಮ ವಿದ್ಯಾರ್ಥಿನಿ ಕಾರನ್ನು ಸಹ ಮಾಡಿದ್ದಾರೆ. ಯಾರ್ದಿದ್ದು ಕಾರು? ನಿಂದು. ಯಾರು ಮಾಡಿಕೊಟ್ರು? ನೀನೇ ಮಾಡಿದ್ಯಾ? ಗುಡ್. ಹಾಗೆ ಫ್ಲವರ್ಸ್ಗಳನ್ನು ಸಹ ಮಾಡಿದ್ದಾರೆ. ಕಸದಿಂದ ರಸ ಅನ್ನುವಂತೆ ತುಂಬ ಅದ್ಭುತವಾಗಿರುವಂತಹ ಫ್ಲವರ್ಸ್ಗಳು ನಮ್ಮ 3ನೇ ತರಗತಿ ವಿದ್ಯಾರ್ಥಿಗಳಿಂದ. ಹಾಗೆ ದಿನನಿತ್ಯ ಎಲೆಗಳ ಪರಿಚಯವನ್ನು ಮಾಡ್ತಿದ್ದಾರೆ. ಯಾರ್ದು ಪ್ರೀತಿ ಇದು? ನಿಂದೆಯ. ಹಾಗೆ ಧಾನ್ಯಗಳನ್ನು ಸಹ ಪರಿಚಯ ಇದ್ದಾವೆ, ಕೆಲವು ಧಾನ್ಯಗಳಿದ್ದಾವೆ. ಹೂವುಗಳ ಪರಿಚಯವನ್ನು ನಮ್ಮ ವಿದ್ಯಾರ್ಥಿ ಮಾಡಿದ್ದಾರೆ. ಇಲ್ಲಿ ಹೂವುಗಳು, ಹಾಗೆ ದೇವಸ್ಥಾನದ ಶೃಂಗಾರವನ್ನು ಮಾಡಿರ್ತಾರೆ. ಏನು ಮಾಡಿದೆಯಲ್ಲ ಇದು? ಬಟಾಣಿ ಕಾಳಿಂದ ಯಾವುದೋ ವಿಶೇಷವಾಗಿರುವಂಥ ವಸ್ತುಗಳನ್ನು ಮಾಡಿದ್ದಾರೆ. ಹಾಗೆ ಹಿಂದಿನ ಕಾಲದ ಪದ್ಧತಿಯಲ್ಲಿ ಹೇಗಿದೆ ಅಂತೇಳಿ ಸಂದೇಶವನ್ನು ಈ ವಿದ್ಯಾರ್ಥಿನಿಯವರು ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಪರಿಚಯವನ್ನು ಈ ವಿದ್ಯಾರ್ಥಿನಿ ಮಾಡಿದ್ದಾರೆ. ಹಾಗೆ ನಮ್ಮ ಹಳೆಯ ಆಟಗಳು, ಹಿಂದಿನ ಕಾಲದಲ್ಲಿ ಆಡ್ತಾ ಇದ್ದಂತಹ ಆಟಗಳ ಪರಿಚಯವನ್ನು ಈ ವಿದ್ಯಾರ್ಥಿ ಆರಾಧ್ಯ ಅವರು ಮಾಡಿದ್ದಾರೆ. ನಾವು ಸಾಮಾನ್ಯವಾಗಿ ಕಣ್ಣ ಮುಂಚೆಲೆ ಆಟ ಆಡ್ತೀವಿ, ಕೋತಿ ಆಟವನ್ನು ಆಟ ಆಡ್ತೀವಿ. ಹಾಗೆ ಸಂಗೀತ ಆಟಗಳು, ಹಳೆಗುಳಿ ಮನೆ, ಹಾವು ಏಣಿ ಆಟ ಹಾಗೂ ಚೌಕಾಬಾರ, ಎಲ್ಲ ಆಟಗಳು ಕಣ್ಮರೆ ಆಗ್ತಾ ಇದ್ದಾವೆ. ಕೃಷ್ಣನ ಕೊಳನ ಚಿತ್ರವನ್ನು ಬಳಸಿದ್ದಾರೆ ವಿದ್ಯಾರ್ಥಿನಿ.